ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಾನು ಈ ಮೊದಲು ಅಪ್ಲೋಡ್ ಮಾಡಿರುವ ಲಾ ಆಫ್ ಅಟ್ರಾಕ್ಷನ್ ವಿಡಿಯೋಗಳಿಗೆ ಹೋಲಿಸಿದರೆ ಇನ್ನು ಮುಂದೆ ಬರುವ ಲಾ ಆಫ್ ಅಟ್ರಾಕ್ಷನ್ ವಿಡಿಯೋಗಳಲ್ಲಿ ತುಂಬಾ ಮ್ಯಾಟರ್ ಅನ್ನೋದು ಇರುತ್ತೆ. ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಇರುವಂತಹ ಪ್ರತಿಯೊಂದು ಲಾನ ಪ್ರತಿಯೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಈ ವಿಡಿಯೋದಲ್ಲಿ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಮೊದಲ ಲಾ ಏನಂದ್ರೆ, ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಫಸ್ಟ್ ಲಾ, ನಿಜಾಯಿತಿ, ನ್ಯಾಯ, ನೀತಿ ಇಲ್ಲದಿರುವವರು, ಮೋಸ ಮಾಡುವವರನ್ನ, ದ್ರೋಹ ಮಾಡುವವರನ್ನ, ನಮ್ಮನ್ನು ನೋಡಿ ಅಪಹಾಸ್ಯ ಮಾಡೋರನ್ನ, ಕೋಪ ದ್ವೇಷ ಇರುವಂತವರನ್ನ, ದರಿದ್ರರನ್ನ, ನೆಗೆಟಿವ್ ಪೀಪಲ್ಸ್ನ ಇವರೆಲ್ಲರನ್ನು ಫಸ್ಟ್ ಪಕ್ಕಕ್ಕಿಡಬೇಕು. ಯಾವಾಗ ಈ ರೀತಿಯ ವ್ಯಕ್ತಿಗಳ ಸಹವಾಸದಿಂದ ದೂರ ಇರ್ತೀವೋ ನಾವು ಕೋರಿಕೊಂಡ ಕೋರಿಕೆಗಳನ್ನೋದು ಆದಷ್ಟು ಬೇಗ ನೆರವೇರ್ತಿರ್ತವೆ. ಈ ರೀತಿಯ ವ್ಯಕ್ತಿಗಳು ನಮ್ಮ ಪಕ್ಕ ಇರುವಷ್ಟು ದಿನ ನಾವು ಕೋರಿಕೊಂಡ ಕೋರಿಕೆಗಳನ್ನೋವು ಯಾಕೆ ಲೇಟ್ ಆಗ್ತಿದಾವಂದ್ರೆ ಈ ನೆಗೆಟಿವ್ ಪೀಪಲ್ಸ್ ನ ವೈಬ್ರೇಷನ್ ಅನ್ನೋವು ನಮಗೆ ತಗಲ್ತಾ ಇರ್ತವೆ. ಇವರಂತರೂ ಜೀವನದಲ್ಲಿ ಬೆಳೆಯೋಲ್ಲ, ಪಕ್ಕದಲ್ಲಿ ಇರೋರ್ನ ಕೂಡ ಬೆಳೆಯೋದಕ್ಕೆ ಬಿಡೋದಿಲ್ಲ. ಇವರ ಜೀವನದಲ್ಲಿ ಇವರಿಗೆ ಕನಿಷ್ಠ ದೊಡ್ಡ ಆಲೋಚನೆಗಳು ಕೂಡ ಇರೋದಿಲ್ಲ. ನಾರ್ಮಲ್ ಲೈಫ್ ನ ಲೀಡ್ ಮಾಡಬೇಕು ಅಂತ ಅವರು ಅನ್ಕೊಳ್ಳೋದ್ರಿಂದ ಅವರ ಜೊತೆ ಸುತ್ತಾಡೋದು ಕೂಡ ಆ ರೀತಿಯ ಜೀವನವೇ ನಮಗೆ ಇರುತ್ತೆ. ಲಾ ಆಫ್ ಅಟ್ರಾಕ್ಷನ್ ನ ಮುಖ್ಯವಾದ ಸೂತ್ರ ಏನಂದ್ರೆ, ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದ್ರೆ ಯಾವ ರೀತಿಯವರು ಆ ರೀತಿಯವರನ್ನ ಆಕರ್ಷಿಸ್ತಾರೆ ಅಂತ ಅರ್ಥ. ನಾವು ಜೀವನದಲ್ಲಿ ಬೆಳೆಯಬೇಕು ಅಂತ ಅಂದುಕೊಳ್ತಿರುವಾಗ ನಾವು ಸುತ್ತಬೇಕಾಗಿರೋದು ಒಳ್ಳೆಯ ವ್ಯಕ್ತಿಗಳ ಜೊತೆ. ಆ ಒಳ್ಳೆಯ ವ್ಯಕ್ತಿಗಳು ನಮಗೆ ಪರಿಚಯ ಆಗ್ತಾನೆ ಇರ್ತಾರೆ, ಆದ್ರೆ ನಾವು ಅವರನ್ನ ಅವಾಯ್ಡ್ ಮಾಡ್ತಾ ಹೋಗ್ತಿರ್ತೀವಿ. ನೆಗೆಟಿವ್ ಪೀಪಲ್ ಜೊತೆನೆ ತಿರುಗ್ತಿರ್ತೀವಿ. ಈ ತರ ನೆಗೆಟಿವ್ ಪೀಪಲ್ ಜೊತೆ ಸುತ್ತುತ್ತಿರುವಷ್ಟು ಸಮಯ ಅವರು ಕೂಡ ಬೆಳೆಯೋದಿಲ್ಲ, ನಮ್ಮನ್ನು ಕೂಡ ಅವರು ಬೆಳೆಯೋದಕ್ಕೆ ಬಿಡೋದಿಲ್ಲ. ನಿಮ್ಮ ಸುತ್ತ ಯಾರಾದ್ರೂ ಈ ರೀತಿಯ ನೆಗೆಟಿವ್ ಪೀಪಲ್ಸ್ ಇದ್ರೆ ಅವರನ್ನ ಫಸ್ಟ್ ದೂರ ಇಡಿ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ನಿಜಾಯಿತಿ ಅಂದ್ರೆ ನ್ಯಾಯ ಅನ್ನೋದು ಒಂದು ಕಾಲದಲ್ಲಿ ಒಳ್ಳೆಯತನ, ಇವಾಗ ಕೈಲಾಗದೆ ಇರೋದು. ಮೋಸ ಅನ್ನೋದು ಒಂದು ಕಾಲದಲ್ಲಿ ತಪ್ಪು, ಇವಾಗ ಅದೇ ಬುದ್ಧಿವಂತಿಕೆ. ಸಹಾಯ ಅನ್ನೋದು ಒಂದು ಕಾಲದಲ್ಲಿ ನಿಸ್ಸಹಾಯಕರಿಗೆ ಮಾಡೋದು, ಇವಾಗ ತಿರುಗಿ ಸಹಾಯವನ್ನ ಆಶಿಸಿ ಮಾಡೋದು. ಕೋಪ ಅನ್ನೋದು ಒಂದು ಕಾಲದಲ್ಲಿ ತಪ್ಪನ್ನ ನೋಡಿದ್ರೆ ಬರುವುದು, ಇವಾಗ ಬಲಹೀನನ ಮೇಲೆ ಮಾತ್ರ ಬರುತ್ತೆ. ದ್ರೋಹ ಅನ್ನೋದು ಒಂದು ಕಾಲದಲ್ಲಿ ತಪ್ಪು, ಇವಾಗ ನಂಬಿದವನಿಗೆ ದಕ್ಕೋ ಸತ್ಕಾರವದು. ಒಂದು ಕಾಲದಲ್ಲಿ ಇದ್ದ ಸಮಾಜ ಬೇರೆ, ಇವಾಗಿರುವ ಸಮಾಜ ಬೇರೆ. ಕೆಲವು ಜನ ಕೆಲವು ಬಂಧನಗಳನ್ನ ಬಿಟ್ಕೊಳ್ಳೋಕೆ ಆಗ್ತಿರೋದಿಲ್ಲ, ಅದೆಲ್ಲ ಕೇವಲ ಮಾಯೆ. ಆ ಮಾಯೆಯನ್ನ ನಾವು ಜಯಿಸಬೇಕಂದ್ರೆ ನಮಗೆ ಸತ್ಯ ಅನ್ನೋದು ಗೊತ್ತಿರಬೇಕು. ಇವಾಗ ಎಕ್ಸಾಂಪಲ್ಗೆ ನಾನು ನನ್ನ ರೂಮ್ ನಲ್ಲಿ ಕೂತಿದ್ದೀನಿ. ನನ್ನ ಮುಂದೆ ನನ್ನ ರೂಮ್ ಗೋಡೆ ಇದೆ. ಆ ಗೋಡೆಗೆ ಹಾಗೂ ನನ್ನ ಮಧ್ಯೆ ಖಾಲಿ ಪ್ಲೇಸ್ ಇದೆ ಅಂತ ನಾನು ಅನ್ಕೊಳ್ಬಹುದು. ಆದ್ರೆ ಈ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಖಾಲಿ ಪ್ಲೇಸ್ ಅನ್ನೋದು ಇರೋದಿಲ್ಲ. ಪ್ರತಿಯೊಂದು ಖಾಲಿ ಪ್ಲೇಸ್ ನ ಕೆಲವು ತರಂಗಗಳನ್ನೋದು ಫಿಲ್ ಮಾಡಿರ್ತವೆ. ನಮ್ಮ ಮುಂದೆ ಖಾಲಿ ಪ್ಲೇಸ್ ಇದೆ ಅಂತ ಅನ್ಸುತ್ತಲ್ವಾ, ಆದ್ರೆ ಗಾಳಿ ಇದೆ. ಆ ಗಾಳಿಯ ರೀತಿನೇ ಕಣ್ಣಿಗೆ ಕಾಣಿಸದೆ ಕೆಲವು ತರಂಗಗಳನ್ನು ಈ ವಿಶ್ವದಲ್ಲಿ ಎಲ್ಲಾ ಪ್ಲೇಸ್ ನಲ್ಲೂ ಕೂಡ ಫಿಲ್ ಮಾಡಿರ್ತವೆ. ಈ ತರಂಗಗಳಿಂದನೇ ನಾವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಆಲೋಚಿಸಿದ ಆಲೋಚನೆಗಳನ್ನು ಆ ವ್ಯಕ್ತಿಗೆ ಸೇರ್ತಿರ್ತವೆ. ಆ ವ್ಯಕ್ತಿ ನಮ್ಮ ಬಗ್ಗೆ ಆಲೋಚಿಸಿದ ಆಲೋಚನೆಗಳು ಕೂಡ ಅದೇ ತರಂಗಗಳಿಂದ ನಮಗೆ ಸೇರ್ತಾ ಇರ್ತವೆ. ಕೆಲವು ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಅನ್ಕೊಳ್ತಾ ಇರ್ತೀವಿ, ಇವನು ಕಾಣಿಸಿಕೊಂಡು ತುಂಬಾ ದಿನ ಆಗ್ತಿದೆ ಅಂತ. ಅಂದುಕೊಂಡ ತಕ್ಷಣ ಒಂದು 5 ನಿಮಿಷಕ್ಕೆ ಅಥವಾ ಒಂದು 4-5 ದಿನಕ್ಕೆ ಆ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಕಾಣಿಸೋದನ್ನೋದು ನಡೆಯುತ್ತೆ. ಆವಾಗ ಆ ವ್ಯಕ್ತಿ ಕಾಣಿಸಿಕೊಂಡಾಗ ಅವನಿಗೆ ಹೇಳ್ತೀವಿ, ಅರೆ ನಿನ್ ಬಗ್ಗೆನೆ ಈಗಷ್ಟೇ ಅನ್ಕೊಂಡೆ ಕಣೋ, ತಕ್ಷಣ ಪ್ರತ್ಯಕ್ಷ ಆಗಿದೆಯಾ ನೋಡು ಅಂತ. ಇನ್ನು ಕೆಲವು ಜನ ಆದ್ರೆ ಫೋನ್ ತೆಗೆದು ಅವರ ಫ್ರೆಂಡ್ಗೆ ಕಾಲ್ ಮಾಡೋಣ ಅಂತ ಅನ್ಕೊಳ್ಳೋದ್ರಲ್ಲಿ ಅವನಿಂದನೇ ಅವರಿಗೆ ಆ ಫೋನ್ ಕಾಲ್ ಅನ್ನೋದು ಬರುತ್ತೆ. ಆ ಕಾಲ್ ನ ಲಿಫ್ಟ್ ಮಾಡಿ, ಅರೆ ಇವಾಗಷ್ಟೇ ನಿನ್ಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲೇ ನೀನೇ ಫೋನ್ ಮಾಡಿದೀಯಲ್ಲ ಅಂತ ಅಂತಿರ್ತಾರೆ. ಇವೆಲ್ಲವೂ ಕೂಡ ಈ ತರಂಗಗಳಿಂದನೇ ನಡೀತಿರುತ್ತೆ. ಈ ತರಂಗಗಳನ್ನು ಒಬ್ಬ ವ್ಯಕ್ತಿ ಹತ್ತಿರದಲ್ಲಿದ್ದಾಗ ತುಂಬಾ ಬೇಗನೆ ಕನೆಕ್ಷನ್ ಅನ್ನೋದು ಆಗ್ತಿರ್ತವೆ. ಅದೇ ದೂರದಲ್ಲಿದ್ದಾಗ ಅದೇ ಸ್ವಲ್ಪ ಲೇಟ್ ಆಗಿ ಕನೆಕ್ಷನ್ ಅನ್ನೋದು ನಡೆಯುತ್ತೆ. ಆದ್ರಿಂದ ನೆಗೆಟಿವ್ ಆಗಿರೋ ವ್ಯಕ್ತಿಗಳನ್ನ ಮಾತ್ರ ಪಕ್ಕಕ್ಕಿಟ್ಕೋಬೇಡಿ. ಅವರ ವೈಬ್ಸ್ ಅಂದ್ರೆ ಅವರ ವೈಬ್ರೇಷನ್ ಅನ್ನೋವು ತುಂಬಾ ಬೇಗ ಕನೆಕ್ಷನ್ ಆಗೋದ್ರಿಂದ ನಾವು ಕೂಡ ಜೀವನದಲ್ಲಿ ಯಾವುದಕ್ಕೂ ಕೆಲಸಕ್ಕೆ ಬರದೇ ಇರೋ ಹಾಗೆ ಹೋಗ್ತೀವಿ. ಸೊ ಈ ಫಸ್ಟ್ ಲಾನ ನೀವು ನಿಮ್ಮ ಜೀವನದಲ್ಲಿ ಒಂದು ಸಾರಿ ಇಂಪ್ಲಿಮೆಂಟ್ ಮಾಡಿ ನೋಡಿ. ನೀವು ಕೋರಿಕೊಂಡ ಕೋರಿಕೆಗಳು ಏನಾದ್ರೂ ಇದ್ರೆ ತುಂಬಾ ಬೇಗನೆ ನೆರವೇರ್ತವೆ. ಸೊ ಇದೇ ರೀತಿಯ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಏನು ತುಂಬಾ ನಾಲೆಜ್ ಬೇಕು, ನಾನು ಫುಲ್ಫಿಲ್ಮೆಂಟ್ ಆಗಿ ಕಲಿಬೇಕು ಅಂದ್ರೆ ನಾವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಿದೀವಿ.
ಇಂಟ್ರೆಸ್ಟೆಡ್ ಪೀಪಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಟೀಮ್ ಮೆಂಬರ್ ಜೊತೆ ನೀವು ಕ್ಲಾಸ್ ಡೀಟೇಲ್ಸ್ನ ತಗೊಂಡು ಕ್ಲಾಸ್ಗೆ ಜಾಯಿನ್ ಆಗಬಹುದು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.